ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಣಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯಜ್ಞಾನಿ ಷಟ್ಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಪರಮ ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಗಳ ಪಾದಾರವಿಂದಗಳಲ್ಲಿ ಶರಣುಗಳನ್ನು ಸಲ್ಲಿಸಿ, ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಕಲಾವಿದರೇ, ದಾಸೋಹಿಗಳೇ, ಎಲ್ಲರಿಗೂ ಶರಣ. ಚನ್ನಬಸವಣ್ಣನವರ ವಿಷಯವಾಗಿ 2 ದಿನಗಳಿಂದ ತಿಳ್ಕೊಳ್ತಾ ಇದ್ದೀವಿ. ಚನ್ನಬಸವಣ್ಣ ಷಟಸ್ಥಲವನ್ನ ಕ್ರಮಗೊಳಿಸಿದವನು. ಕರ್ಣಹಸಿಗೆ, ಮಂತ್ರಗೌಪ್ಯ, ಮಿಶ್ರಾರ್ಪಣ ಮುಂತಾದಂತಹ ಅನೇಕ ಹೊಸ ಹೊಸ ಮತ್ತು ಅತ್ಯಂತ ಗೂಢವಾದಂತಹ ತತ್ವಗಳನ್ನು ಕೊಟ್ಟಂತಹವರು ಜಗತ್ತಿಗೆ ಚನ್ನಬಸವಣ್ಣ. ಅವರು ಒಂದು ವಚನವನ್ನು ಹೇಳ್ತಾರೆ, ಬಹಳ ಅದ್ಭುತವಾದ ವಚನ ಅದು. ಅಂದ್ರೆ ಆಚಾರ ಬಿಡಿದು ಲಿಂಗ, ನಿನ್ನೆ ಕೊನೆ ವಚನ ಹೇಳ್ತಾ ಇದ್ದೆ ನಾನು. ಆಚಾರ ಬಿಡಿದು ಲಿಂಗ, ಅನುಭಾವವಿಡಿದು ಜಂಗಮ, ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭವ. ಅಂದ್ರೆ ತನು ಚೆನ್ನಾಗಿರ್ಬೇಕು ಅಂದ್ರೆ, ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಆಚಾರಗಳನ್ನ ನಾವು ಅನುಸರಣೆ ಮಾಡಬೇಕು, ನಡ್ಕೋಬೇಕು ಆ ಪ್ರಕಾರವಾಗಿ. ಬರೀ ತನು ಅಷ್ಟೇ ಅಲ್ಲ, ಈ ತನು ಆಗಿರೋದು ವ್ಯಕ್ತಿಗಳು ಕೂಡಿ ಸಮಾಜ, ಮತ, ಧರ್ಮ ಇವೆಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ಆಚಾರಗಳು ಬೇಕು ಅಂತ ಹೇಳಿದ್ರು ಶರಣರು. ಆಚಾರವಿಲ್ಲದ ಜೀವನ ಅದು ಪಶು ಜೀವನಕ್ಕಿಂತಲೂ ಕಡೆ ಅಂತ ಹೇಳಿದ್ರು. ಮಹಾಮನೆಯಲ್ಲಿ, ಕಲ್ಯಾಣದಲ್ಲಿ, ಅನುಭವ ಮಂಟಪದ ಆವರಣದಲ್ಲಿ ಎಲ್ಲ ಕೂತ್ಕೊಂಡು ಸಮಾಜ, ಧರ್ಮ ಮತ್ತು ವ್ಯಕ್ತಿಯಲ್ಲಿರುವಂತಹ ಅನೇಕ ದೋಷಗಳನ್ನು ಗುರುತಿಸಿ ಅದಕ್ಕೆ ಉತ್ತರವನ್ನು ಕೊಟ್ಟರು, ಪರಿಹಾರವನ್ನು ಕೊಟ್ಟರು. ಮುಖ್ಯವಾಗಿ ಶರಣರು ಕಂಡುಕೊಂಡಿದ್ದು, ಚನ್ನಬಸವಣ್ಣವರು ಕಂಡುಕೊಂಡಿದ್ದು 5 ಸಮಸ್ಯೆಗಳು. ಸಮಾಜ ಪುರುಷನಿಗೆ ಅಂಟಿಕೊಂಡಂತಹ 5 ಸಮಸ್ಯೆಗಳನ್ನ ಅವರು ಕಂಡುಹಿಡಿದ್ರು. ಮೊದಲು ಸಮಸ್ಯೆ ಕಂಡುಹಿಡಿದ್ರು, ರೋಗ ಕಂಡುಹಿಡಿದ್ರು. ಭಾರತೀಯ ಸಮಾಜಕ್ಕೆ ಅಂಟಿದಂತಹ ಬಹಳ ದೊಡ್ಡ ರೋಗ, ಮೊಟ್ಟ ಮೊದಲನೇ ರೋಗ ಏನಪ್ಪಾ ಅಂದ್ರೆ ಬಹುದೇವೋಪಾಸನೆ, ದೇವತೋಪಾಸನೆ. ಕೋಟಿ ಸಂಖ್ಯೆಯಲ್ಲಿ, ಅಷ್ಟೇ ಅಲ್ಲ, ಕಂಡ ವಸ್ತುಗಳನ್ನೆಲ್ಲ ದೇವರು ಅನ್ಕೊಂತ ಬಂದಿದ್ದಂತಹ, ಅದರಿಂದ ಅನೇಕ ತೀರ್ಥಕ್ಷೇತ್ರಗಳು ಹುಟ್ಟುಹಾಕಿ ಅನೇಕ ಜಾತಿ, ಮತ, ಪಂಥಗಳು ಹುಟ್ಟುಕೊಂಡು ಭಾರತೀಯ ಸಮಾಜದಲ್ಲಿ ಭೇದವನ್ನು ಉಂಟು ಮಾಡಿತ್ತು. ಅದಕ್ಕೆ
ಶರಣರು ಮೊದಲು ಆ ಸಮಸ್ಯೆ ಬಹುದೇವತೋಪಾಸನೆ ಅನ್ನೋ ಸಮಸ್ಯೆ. ಎರಡನೇದು ಆಲಸ್ಯ ಅಥವಾ ಸೋಮಾರಿತನ, ದೇವರ ಹೆಸರಿನಲ್ಲಿ. ಮತ್ತದು ಕೆಲವರು ಮಾತ್ರ ದುಡಿಯೋದು, ಬಾಕಿಯವರು ಸೋಮಾರಿಗಳಾಗಿ, ಭೋಗಜೀವಿಗಳಾಗಿ, ರೋಗಿಗಳಾಗಿ ಸಮಾಜವನ್ನು ರೋಗಕ್ಕೀಡು ಮಾಡಿ ಸತ್ತು ಹೋಗೋದು. ಇದು ಎರಡನೇದು, ಆಲಸ್ಯ, ಸೋಮಾರಿತನ ಅಥವಾ ಸಿನಿಕತೆ. ಮೂರನೇದು ತಾರತಮ್ಯ, ಅಸಮಾನತೆ. ಜಾತಿ ಹೆಸರಲ್ಲಿ ಕುಲ, ಗೋತ್ರ, ವರ್ಗ, ವರ್ಣ, ಲಿಂಗ ಅಂದ್ರೆ ಹೆಣ್ಣು ಗಂಡು ಭೇದ. ಇದು ಮೂರನೇ ಸಮಸ್ಯೆ. ನಾಲ್ಕನೇ ಸಮಸ್ಯೆ ಅಂದ್ರೆ ಸ್ವಾರ್ಥ ಜೊತೆಗೆ ಸ್ವಾರ್ಥ ಪ್ರೇರಿತವಾದ ಸಿನಿಕತೆ. ಅಂದ್ರೆ ನನಗೇನಕ್ಕೆ ಬೇಕು, ನಾನ್ ಚೆನ್ನಾಗಿದ್ದೀನಲ್ಲ ಸಾಕು, ಬೇರೆಯವ್ರು ಹಾಳಾದ್ರೇನು, ಉದ್ಧಾರ ಆದ್ರೇನು, ಅವ್ರನ್ನ ತಗೊಂಡು ನಾನೇನ್ ಮಾಡೋದು. ಇದು ಸಿನಿಕತೆ ಮತ್ತು ಸ್ವಾರ್ಥ ಪ್ರೇರಿತವಾದ ಸಿನಿಕತೆ. ಐದನೇದು ಶರಣರು ಕಂಡುಕೊಂಡಿದ್ದು ಅಹಂಕಾರ. ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಈ ಜಗತ್ತಿನಲ್ಲಿ, ನಾನೇ ಶ್ರೇಷ್ಠ. ಎಲ್ಲಿ ಅಜ್ಞಾನ ಅವಿವೇಕ ಇರ್ತದೋ ಅಲ್ಲೇ ಅಹಂಕಾರ ಜಾಸ್ತಿ ಆಗ್ತದೆ. ಅಜ್ಞಾನ ಅವಿವೇಕ ಇದ್ದಲ್ಲಿ ಅಹಂಕಾರ ಜಾಸ್ತಿ ಆಗುತ್ತೆ, ಹೆಚ್ಚಾಗತ್ತೆ. ಅಂತಹ ಅಹಂಕಾರ, ಈ 5 ಸಮಸ್ಯೆಗಳು, ಇದನ್ನ ಮೊದಲು ನೀವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಸಮಾಜ ಪುರುಷನಿಗೆ, ಭಾರತೀಯ ಸಮಾಜಕ್ಕೆ ಅಂಟಿಕೊಂಡಂತ 5 ರೋಗಗಳು, ಅಥವಾ ಎಲ್ಲಾ ಇಡೀ ವಿಶ್ವದ ಎಲ್ಲಾ ಸಮಾಜಕ್ಕೂ ಅಂಟಿಕೊಂಡಿರ್ತವೆ. ಮೊದಲನೇದು ಯಾವುದು? ಬಹುದೇವತೋಪಾಸನೆ. ಎರಡನೇದು ಆಲಸ್ಯ. ಮೂರನೇದು ಅಸಮಾನತೆ. ನಾಲ್ಕನೇದು ಸ್ವಾರ್ಥ ಪ್ರೇರಿತ ಸಿನಿಕತೆ. ಐದನೇದು ಅಹಂಕಾರ. ಇದಕ್ಕೆ ಶರಣರು, ಅದರಲ್ಲೂ ವಿಶೇಷವಾಗಿ ಚನ್ನಬಸವಣ್ಣನವರು ಪಂಚ ಆಚಾರಗಳನ್ನ ಪರಿಹಾರವಾಗಿ ಕೊಟ್ಟರು. ಪಂಚ ಆಚಾರಗಳು. ಪಂಚ ಅಂದ್ರೆ ಎಷ್ಟು? 5 ಸಮಸ್ಯೆ, ಬಹಳ ಪ್ರಮುಖವಾದ ಸಮಸ್ಯೆ. ಈ 5 ಸಮಸ್ಯೆಗಳು ನಿವಾರಣೆ ಆಗ್ಬಿಟ್ರೆ, 5 ಆಚಾರಗಳ ಮೂಲಕ 5 ಸಮಸ್ಯೆಗಳನ್ನು ನಿವಾರಿಸ್ಕೊಂಡ್ರೆ ನಿಮ್ಮ ಕಾಯವೇ ಕೈಲಾಸ, ನಿಮ್ಮ ಮನೆಯೇ ಕೈಲಾಸ, ನಿಮ್ಮ ಸಂಘ, ಸಂಸ್ಥೆ, ಮಠ, ಊರು ಏನಿದೆಯೋ, ಯಾರಿದನ್ನು ಅನುಸರಿಸ್ತಿರೋ ಅವರು ಕೈಲಾಸವನ್ನು ನಿರ್ಮಾಣ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದಕ್ಕೆ 5 ಆಚಾರಗಳು ಕೊಟ್ಟರು. ಮಕ್ಕಳೇ, ನೀವು ತಿಳ್ಕೊಂಡಿರ್ಬೇಕಿದನ್ನು. ಮಕ್ಕಳು ಬಾಯ್ಪಾಠ ಮಾಡ್ಬೋದು. ಪಂಚಾಚಾರಗಳು ಯಾವುದು ಹೇಳ್ಬೋದಾ ಮಕ್ಕಳು? ಯಾರಾದ್ರೂ ಹೇಳ್ಬೋದಾ? ಒಂದೇದು ಯಾವುದು? ಲಿಂಗಾಚಾರ. ಒಂದನೇದು ಯಾವುದು? ಲಿಂಗಾಚಾರ. ಎರಡನೇದು ಸದಾಚಾರ, ಗುಡ್. ಮೂರನೇದು ಶಿವಾಚಾರ. ನಾಲ್ಕನೇದು ಗಣಾಚಾರ. ನಾಲ್ಕನೇದು ಗಣಾಚಾರ. ಐದನೇದು ಭೃತ್ಯಾಚಾರ. ಐದನೇದು ಯಾವುದು? ಗುಡ್. ಇನ್ನೊಂದ್ಸಾರಿ ಮೊದಲಿಂದ ಹೇಳೋಣ. ಒಂದನೇದು ಲಿಂಗಾಚಾರ, ಎರಡನೇದು ಸದಾಚಾರ, ಮೂರನೇದು ಶಿವಾಚಾರ, ನಾಲ್ಕನೇದು, ಐದನೇದು ಗುಡ್. ಈ 5 ಆಚಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹಳ ಅದ್ಭುತವಾದಂತಹ ಸಾಧನೆಯನ್ನು ನಾವು ಮಾಡಬಹುದು. ಅದಕ್ಕೆ ಚನ್ನಬಸವಣ್ಣವ್ರದ್ದು ಒಂದು ವಚನ ಇದೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರವೆಂಬ ಪಂಚಾಚಾರದ ಆಚರಣೆಯಂತೆಂದಡೆ. ಅಂದ್ರೆ ಅವನ್ನ ಹೇಗೆ ಆಚರಿಸಬೇಕು ಅಂದ್ರೆ ಬಹಳ ಸಂಕ್ಷಿಪ್ತವಾಗಿ ವ್ಯಾಖ್ಯಾನ ಮಾಡ್ತಾರ ಅವರು. ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಿಂದ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧವಾಗಿ ಹುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲಗೋತ್ರವ ಜಾತಿ ವರ್ಣ ಆಶ್ರಮವ ನರಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆ ಕೇಳದೆ ಹುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರ ಉಳ್ಳ ಪರಮ ಸದ್ಭಕ್ತರ
ಒಕ್ಕುದ ನಿಕ್ಕಿ ಸಲಹಯ್ಯ ಪ್ರಭುವೆ ಕೂಡಲ ಚನ್ನ ಸಂಗಮ ದೇವ. ಯಾರ ವಚನ ಇದು? ಚನ್ನಬಸವಣ್ಣನವರ ವಚನ. ಬಹಳ ಅದ್ಭುತವಾದ ವಚನ. ಕೋಡ್ ವರ್ಡ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಹೇಗೆ IPC ಆಮೇಲಿಂದ CPC ಅಂತ ಇರ್ತವೆ, ಕ್ರಿಮಿನಲ್ ಪೀನಲ್ ಕೋಡ್, ಇಂಡಿಯನ್ ಪೀನಲ್ ಕೋಡ್ ಅಂತ ಇದೆ. ಆ ರೀತಿನಲ್ಲಿ ನಮಗೆ ಇದನ್ನು ತಿಳಿಸ್ಕೊಡ್ತಾರೆ ಚನ್ನಬಸವಣ್ಣವರು. ಈ ಪಂಚ ಆಚಾರಗಳನ್ನ ಆಚರಿಸೋದು ಹೇಗೆ? ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಲಿಂಗಾಚಾರ ಅಂದ್ರೆ ಏನಪ್ಪ? ಲಿಂಗ ಅಂದ್ರೆ ಏನು? ಮೊದಲು ಲಿಂಗ ಅಂದ್ರೆ ಏನು? ದೇವರು. ಲಿಂಗ ಅಂದ್ರೆ ಏನು? ದೇವರು. ದೇವರಿಗೆ ಇಂಗ್ಲಿಷಲ್ಲಿ ಏನಂತ ಗೊತ್ತಾ ಮಕ್ಕಳೇ? ಗಾಡ್. GOD. ಜಿ ಕ್ಯಾಪಿಟಲ್ ಬರ್ಬೇಕು. ಮತ್ತೆ ಸುಮ್ಮನೆ ಹಂಗೆ ಬರೆದ್ರೆ ಗಾಡ್ಸ್ ಅಂತಾನೆ ಹೇಳ್ಬಿಡ್ಬೋದು. ಕ್ಯಾಪಿಟಲ್ ತೆಗೆದ್ರೆ ಗಾಡ್ಸ್ ಆಗ್ಬಿಡುತ್ತೆ, ದೇವತೆಗಳು ಅಂತ ಆಗೋಗುತ್ತೆ. ಜಿ ಕ್ಯಾಪಿಟಲ್, ಗಾಡ್. GOD. G ಫಾರ್ ಜನರೇಟಿಂಗ್, O ಫಾರ್ ಆರ್ಗನೈಸಿಂಗ್, D ಫಾರ್ ಡಿಸ್ಟ್ರಕ್ಟಿಂಗ್. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಜನರೇಟಿಂಗ್ ಅಂದ್ರೆ ಸೃಷ್ಟಿ, ಆರ್ಗನೈಸಿಂಗ್ ಅಂದ್ರೆ ಸ್ಥಿತಿ, ಡಿಸ್ಟ್ರಕ್ಟಿಂಗ್ ಅಂದ್ರೆ ಲಯ. ಸೃಷ್ಟಿ, ಸ್ಥಿತಿ, ಲಯ. ಈ ಮೂರನ್ನ ಯಾವ್ದು ಮಾಡುತ್ತೋ ಆ ಶಕ್ತಿಗೆ ಏನಂತ ಕರೀತಾರೆ? ಲಿಂಗ. ನಮ್ಮ ಮಗ್ಗೆ ಮಾಯಿ ದೇವರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಲೀಯತೆ ಗಮ್ಯತೆ ಯತ್ರೇನ ಸರ್ವಂ ಸಚರಾಚರಂ ತದೇತ್ತ ಲಿಂಗಮಿತ್ಯುಕ್ತಂ ಲಿಂಗ ತತ್ವ ಪರಾಯಣ ಹಿ. ಅಂದ್ರೆ ಈ ತೋರುವ ಸೃಷ್ಟಿ ಯಾವುದರಲ್ಲಿ ಹುಟ್ಟಿ, ಯಾವುದರಲ್ಲಿ ಲೀಲೆಯಾಡಿ, ಕಡೆಗೆ ಯಾವುದರ ಗರ್ಭವನ್ನು ಹೋಗುತ್ತದೆಯೋ ಅದೇ ಲಿಂಗ. ಆ ಲಿಂಗವನ್ನ ಅಲ್ಲದೆ ಅನ್ಯವನ್ನ ಪೂಜಿಸಬಾರದು ಅಂತ ಹೇಳ್ಬಿಡ್ತಾರೆ. ಪ್ರಾಯಶಃ ಇಡೀ ಭಾರತ ದೇಶದಲ್ಲಿ ನೂರಾರು ಮತಪಂಥಗಳಿದಾವೆ ಬಿಡಿ, ಪೂಜಾ ಪದ್ಧತಿಗಳು, ಧ್ಯಾನ ಪದ್ಧತಿಗಳು, ಒಂದರಲ್ಲಿ ಮತ್ತೆ ಅನೇಕ ಶಾಖೆಗಳು, ಧರ್ಮಗಳು, ಬೌದ್ಧ, ಜೈನ, ಹಿಂದೂ, ಶೈವ, ವೈಷ್ಣವ, ಸಿಖ್, ಲಿಂಗಾಯತ, ಬೇಕಾದಷ್ಟು ಪದ್ಧತಿಗಳಿದ್ದಾವೆ. ಆ ಯಾವಲ್ಲೂ ಕೂಡ ಭಾರತದಲ್ಲಿ ಹುಟ್ಟಿದ ಯಾವ ಧರ್ಮವು, ಯಾವ ಮತಪಂಥವು ಪರದೈವ ಅನ್ನೋದು ಪಾಪ ಅಂತ ಹೇಳಲಿಲ್ಲ. ಕ್ರಿಶ್ಚಿಯನ್ರು ಹೇಳಿದ್ರು, ಕ್ರಿಶ್ಚಿಯನ್ರು ಬಹಳ ಜೋರ ಪ್ರತಿಪಾದನೆ ಮಾಡಲಿಲ್ಲ. ಮುಸಲ್ಮಾನರು ಬಹಳ ಜೋರ ಪ್ರತಿಪಾದನೆ ಮಾಡಿದ್ರು. ಅಲ್ಲಹನನ್ನ ಬಿಟ್ಟು ಇನ್ನೊಂದನ್ನ ನೀನು ಆರಾಧಿಸಿದ್ರೆ ಅದು ಪಾಪ ಅಂತ ಹೇಳ್ಬಿಟ್ರು. ಅದು ಅಷ್ಟೇ ಅಲ್ಲ, ಕೊಲ್ಬಹುದು ಅಂತ ಹೇಳ್ಬಿಟ್ರು. ಅಲ್ಲಿ ಅಲ್ಲಾಹ ಅಂದ್ರೆ ಯಾರು ಅದು ಪ್ರಶ್ನೆ ಬರ್ತದೆ. ಮತ್ತೆ ಅಲ್ಲಾಹ ಅಂದ್ರೆ ಅವ್ರ ಪ್ರಕಾರ ದೇವರು, ಮುಸಲ್ಮಾನರ ದೇವರು ಅಂತ ತಿಳ್ಕೊಂಡ್ಬಿಟ್ರು. ಆದ್ರೆ ಅದನ್ನ ಇನ್ನೂ ಚೆನ್ನಾಗಿ ಎಲ್ಲರಿಗೂ ಅನ್ವಯ ಆಗೋ ಹಾಗೆ ಲಿಂಗದ ಪರಿಕಲ್ಪನೆ ಕೊಟ್ಟರು ಬಸವಣ್ಣನವರು, ಚನ್ನಬಸವಣ್ಣನವರು ಮತ್ತು ಅಂಬಿಗರ ಚೌಡಯ್ಯನವರು. ಆಮೇಲಿಂದ ಪ್ರತಿಯೊಬ್ರು, ಮಹಾದೇವಿ ಅಕ್ಕ, ಆಮೇಲಿಂದ ಅಲ್ಲಮ ಪ್ರಭುಗಳು, ಎಲ್ಲರನ್ನೂ ವಚನ ಸಿಗ್ತಾವ ನಿಮಗೆ. ಒಂದು ವಚನ, ಸಣ್ಣ ವಚನ ಬಸವಣ್ಣವ್ರದ್ದು. ದೇವರು ಒಬ್ಬನೇ, ದೇವರು ಹೇಗಿರ್ತಾನೆ ಅನ್ನೋದಕ್ಕೆ, ಅಮೂಲ್ಯನು, ಅಪ್ರಮಾಣನು, ಅಗೋಚರಲಿಂಗವು. ಅಮೂಲ್ಯನು, ಅಪ್ರಮಾಣನು, ಅಗೋಚರಲಿಂಗವು, ಆದಿ ಮಧ್ಯಾಂತವಿಲ್ಲದ ಲಿಂಗವು, ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವರು. ಅಯೋನಿ ಸಂಭವನಯ್ಯ. ಈ ಜಗತ್ತಿನಲ್ಲಿ ಎಲ್ಲಾ ದೇವತೆಗಳು, ದೇವರುಗಳು ಅಂತ ಏನೇನು ನೀವು ಪೂಜೆ ಮಾಡ್ತೀರಲ್ಲ, ಅವರೆಲ್ಲ ಯೋನಿ ಸಂಭವರೇ. ಅದಕ್ಕೆ ಇನ್ನೊಂದು ವಚನದಲ್ಲಿ ಹೇಳ್ತಾರ ಅವರು, ಯೋನಿ ಸಂಭವರು ಅಂದ್ರೆ ತಾಯಿ ಗರ್ಭದಲ್ಲಿ ಹುಟ್ಟು ಬಂದವರು. ಅಮೃತಮತಿ, ಸೋಮಶಂಭುವಿಗೆ ಹುಟ್ಟಿದಾತ ಇಂದ್ರ, ನಾಭಿರಾಜ ಮರುತಾದೇವಿಗೆ ಹುಟ್ಟಿದಾತ ನರುಹ, ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಣು. ಇವರೆಲ್ಲರೂ ಯೋನಿಜರೆಂಬುದ ತ್ರೈಜಗಬಲ್ಲದು. ಕೂಡಲ ಸಂಗಮ ದೇವಂಗೆ ಮಾತಾ ಪಿತರುಳ್ಳಡೆ ಹೇಳಿರೋ ಅಂತ. ಅಂದ್ರೆ ಏನು? ಕೃಷ್ಣ,
ರಾಮ, ಆಮೇಲೆ ಕೊನೆಗೆ ನಿಮ್ ಗಣಪತಿ ಕೂಡ ಇನ್ನೇನ್ ಬರ್ತಾನಲ್ಲ ಗಣಪತಿ. ನೀವೇನು ಗಣಪತಿ ಇಡಲ್ಲ ಏನ್ ಮಕ್ಳೇ? ಇಡ್ತೀರ ನೀವು? ಅಯ್ಯೋ ದೇವ್ರಿಗೆ ಬದಲಾವಣೆ ಮಾಡ್ಕೋಬೇಕು. ಮತ್ ಶ್ರಾವಣ ಇಷ್ಟೆಲ್ಲ ಮಾಡಿರ್ತೀರಿ, ಕೇಳಿರ್ತೀರಿ. ಮನೆಗೆ ಮಠದಾಗ ಇಡಂಗಿಲ್ಲ ಮರ, ಮಠದಾಗ ಇಡಂಗಿಲ್ಲ, ಮನೆಗೆ ಇಡ್ತೀರಿ ಬಿಡು. ಈಗ ಒಂದ್ 30-40 ವರ್ಷಕ್ಕೋ ಹಿಂದಕ್ಕೆ ಹೋದ್ರೆ ಮನೆಗಳಲ್ಲೂ ಇಡ್ತಿರ್ಲಿಲ್ಲ ಗಣಪತಿನ. ಟಿವಿ ಬಂದ್ಮೇಲೆ ಗಣಪತಿ ಜಾಸ್ತಿ ಆಗಿದೆ ಗದ್ಲ, ಗೊತ್ತಾಯ್ತಲ್ವಾ? ಗಣಪತಿ ಗದ್ಲ ಬಹಳ ಆಗಿದೆ. ಎಷ್ಟು ಮಟ್ಟಿಗೆ ಗದ್ಲ ಆಗಿದೆ ಅಂದ್ರೆ POP ಗಣಪತಿ ಬ್ಯಾನ್ ಮಾಡಿದ್ದಾರೆ ಸರ್ಕಾರದವರು, ಗೊತ್ತಾಯ್ತಲ್ವಾ? ಅಂದ್ರೆ ಹುಟ್ಟಿ ಸತ್ತಂತಾವು ದೇವರುಗಳಲ್ಲ, ದೇವರುಗಳು ಅಂತ ಬಳಸಲೇಬಾರದು. ದೇವರಿರುವವನು ಒಬ್ಬನೇ ಅನ್ನೋದು ತಪ್ಪು ಅಂತ ಹೇಳಿದೀನಿ ಅವತ್ತು. ದೇವ್ರಿಗೆ ಏನನ್ಬೇಕು? ಒಂದೇ ಅಥವಾ ಶೂನ್ಯ. ಆದ್ರೆ ಇಲ್ಲದ ಶೂನ್ಯ ಅಲ್ಲ, ಅದು ಇರುವ ಶೂನ್ಯ, ಎಲ್ಲವನ್ನೂ ಒಳಕೊಂಡ ಶೂನ್ಯ. ಅಮೂಲ್ಯನು. ಮೂಲ್ಯ ಅಂದ್ರೇನಪ್ಪ? ಬೆಲೆ. ಮೂಲ್ಯ ಅಂದ್ರೇನು? ಬೆಲೆ ಕಟ್ಟೋದು. ಈಗ ನೀವು ಅಲ್ಲಿಗೆ ಹೋಗ್ತೀರಿ ಗಣಪತಿಗೆ, ಈ ಗಣಪತಿಗೆ ಎಷ್ಟು, ಈ ಗಣಪತಿಗೆ ಎಷ್ಟು, ಈ ಗಣಪತಿಗೆ ಎಷ್ಟು ಅಂತೀರಿ. ಮತ್ತಿನ್ನು ಏನಾದ್ರೂ ಬೆಳ್ಳಿಗೆ ಅವಸರ ಬಂದರೆ, ಅಂಜಿಕೆ ಆದರೆ ಹೂಳುವ ದೈವ, ಅರಗು ತಿಂದು ಕರಗುವ ದೈವವ, ಉರಿಯ ಕಂಡರೆ ಮುರುಟುವ ದೈವವ, ಅವಸರ ಬಂದರೆ ಮಾರುವ ದೈವವ, ಅಂಜಿಕೆ ಆದರೆ ಹೂಳುವ ದೈವವ, ಎಂತೂ ಸರಿ ಎಮ್ಮೆನಯ್ಯ ಅಂತ. ಹೌದು, ಬಸವಣ್ಣ ಹೇಳ್ತಾರೆ. ಅದು ಮಾರ್ಕೆಟ್ ಇಂದ ಖರೀದಿ ಮಾಡ್ಕೊಂಡು ಬರ್ತೀರಿ ಅಂದ್ರೆ ಹೆಂಗ್ ದೇವರಾಗ್ತದ ಅದು ಅಂತಾರ. ಇನ್ನು ಈ ದೇವ್ರ ಪೂಜೆ ಮಾಡಿ ಯಾಕೋ ನಮಗ್ ಬಹಳ ಕೆಟ್ಟದಾಗ್ತದೆ, ತಗೊಂಡು ಊತ್ಬಾರ್ದು ಅಂತ ಹೇಳ್ತಾರೆ. ಈ ಕೆಲವು ದೇವ್ರು ಮಾಡಿರ್ತಾರ ಕಬ್ಬಿಣದಲ್ಲಿ, ಈ ಕುದುರೆ ಲಾಳ ಇರ್ತಾವಲ್ಲ, ಈ ಕುದುರೆಗೆ ಮತ್ತೆ ಗೊರಸಿಗೆಲ್ಲ, ಎತ್ತುಗಳಿಗೆ ಲಾಳ ಕಟ್ತಾರಲ್ಲ, ಅಲ್ಲೇ ಅಂತಾರೆ ಕೆಲವು ಕಡೆ. ಆ ಕಬ್ಬಿಣದ್ದು ಇರ್ತಾರ, ಅದನ್ನು ಬಳಸಿ ಶನೀಶ್ ದೇವ್ರು ಮಾಡಿದ್ರಂತೆ ಯಾರು, ಅದನ್ನು ಬಳಸಿ ಪೂಜೆ ಮಾಡಿದ್ರು. ಅವ್ರಿಗಿನ್ನೂ ಜಾಸ್ತಿ ಕಟ್ಟದಾಯ್ತಂತೆ, ತಗೊಂಡು ಹೂತ್ ಬಂದ್ಬಿಡ್ರಿ ಇದನ್ನ. ಈಗ ನೀವೇ ಗಣಪತಿ ಇಟ್ಟು ಏನ್ ಮಾಡ್ತೀರಿ? ಒಂದ್ 5 ದಿವಸ ಆದ್ಮೇಲೆ ತಗೊಂಡೋಗಿ ಒಗದ್ ಬರ್ತೀರಿ. ಅವತ್ತೊಂದು ಕತೆ ಹೇಳಿದ್ನೆ ನಿಮಗೆ, ಗಣಪತಿ ಕತೆ. 3 ಜನ ಸ್ನೇಹಿತರ ಕತೆ ಹೇಳಿದ್ನಾ? ಹೇಳಿಲ್ಲ. ಕತೆ ಹೇಳ್ತೀನಿ ಕೇಳ್ರಿ. ಇವತ್ತಂಗ ಕತೆ ಹೇಳೇ ಇಲ್ಲ ನಾನು. ಬಹಳ ಜನ ಅದೇ ಏನ್ರಿ ನೀವು ಒಟ್ಟ ಕತೆ ಹೇಳಂಗಿಲ್ಲ, ಅಪ್ಪುಗಳು ಹೆಂಗ್ ಕರ್ಸಿದ್ರು ನಿಮ್ಮನ್ನೇನು ಅಂತ ಅನ್ನೋ ಆಗಿದೆ ಕೆಲವ್ರಿಗೆಲ್ಲ. ಯಾಕಂದ್ರೆ ಬೇರೆ ಎಲ್ಲಾ ಪ್ರವಚನಕಾರರು, ಪುರಾಣಕಾರರು ಕತೆ ಹೇಳ್ತಾರೆ, ಮಸ್ತ್ ನಗಿಸ್ತಾರೆ, ಜಾನಪದ ಹಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂತದ್ರಲ್ಲಿ ನೀವೇನ್ ಒಟ್ಟ ಕತೆ ಹೇಳಂಗಿಲ್ಲ. ಇವತ್ತೊಂದ್ ಕತೆ ಹೇಳ್ಬಿಡ್ತೇನಪ್ಪ, ಮತ್ ನಾನ್ಯಾಕೆ ಆರೋಪ ಹೊತ್ಕೊಳ್ಲಿ? ಹೌದಿಲ್ಲ? ಒಂದ್ ದಿವ್ಸ ನಾನು ಆರೋಪದಿಂದ ಮುಕ್ತ ಆಗ್ಬಿಡೋಣ. ಹಿಂಗ 3 ಜನ ಸ್ನೇಹಿತರಿದ್ರಪ್ಪ, ಬಹಳ ಗೆಳೆಯರು. 3 ಜನ ಮಿಲಿಟರಿ ಆಗಿದ್ರು, ಮಿಲಿಟರಿ ಸೈನ್ಯ ಸೇರಿದ್ರು. ಕೊಡಗು ಜಿಲ್ಲೆಯಲ್ಲಿ ನಡೆದ ಘಟನೆ, ಒಂದ್ 50-60 ವರ್ಷದಿಂದ ಅಂತ ಇಟ್ಬಿಡ, ಅಥವಾ ದಿನ ವರ್ಷ ನಡೀತಿರುತ್ತಾಗ ಕತೆ. 3 ಜನ ಸ್ನೇಹಿತರು ಒಟ್ಟಿಗೆ ರಜೆ ಸಿಕ್ಬಿಡ್ತಾವ. ಅವಾಗ ಒಟ್ಟಿಗೆ ರಜೆ ಕೊಡ್ತಿರ್ಲಿಲ್ಲಪ್ಪ. ಈ ಮಿಲಿಟರಿ ಅವ್ರಿಗೆ ಈಗ ರಜೆ ಕೊಡ್ತಾರೆ, ಈಗ 6 ತಿಂಗಳಿಗೊಮ್ಮೆ ರಜೆ ಕೊಡ್ತಾರೆ. ಆವಾಗ 2 ತಿಂಗಳು ನಾವು ಚಿಕ್ಕವರಿದ್ದಾಗಲೂ ನಾನು ನೋಡಿದ್ದೀನಿ, 2 ತಿಂಗಳು ಒಟ್ಟಿಗೆ ಕಳಿಸ್ಬಿಡೋರು, ಹೋಗ್ಬರ್ರಿ ನೀವೇನಾದ್ರು ಮಾಡ್ಕೊಳ್ರಿ. ಆದ್ರೆ ಇನ್ನು 10 ತಿಂಗಳು ಹೋಗಂಗಿಲ್ಲ. ಈಗ ಹಂಗಿಲ್ಲ, ಬದಲಾವಣೆ ಆಗಿದೆ. ಅವ್ರಿಗೆ ಒಟ್ಟಿಗೆ ರಜೆ ಕೊಟ್ಟು ಕಳಿಸಿದ್ರು. ಏನೋ ಅವ್ರು ಬೇರೆ ಬೇರೆ ಕಡೆ ಸರ್ವಿಸ್ ಮಾಡ್ತಿದ್ರು. ಒಬ್ಬ ರಾಮಪ್ಪ, ಇನ್ನೊಬ್ಬ ರಹೀಮ, ಇನ್ನೊಬ್ಬ ರಾಬಿನ್ಸನ್. ಗೊತ್ತಾಯ್ತಲ್ಲ? ರಾಮಪ್ಪ, ರಹೀಮ, ರಾಬಿನ್ಸನ್ 3 ಜನನು ದೇಶಭಕ್ತರು, ಮಸ್ತಿದ್ರು. ಏನ್ ಕಟಮಸ್ತ್ ಆಳುಗಳು. ಒಟ್ಟಿಗೆ ರಜೆ ಸಿಕ್ತಲ್ಲ, ಸ್ನೇಹಿತರಲ್ಲ, ಒಟ್ಟಿಗೆ ಓದಿದ್ರು ಅವರು. ಖುಷಿ ಆಯ್ತಾ, ಬರ್ರ 2 ತಿಂಗಳು ಆನಂದವಾಗಿರೋಣ ಅಂತೇಳಿ ಹಂಗೆ ಕಾಡಿಗೆ ಒಂದ್ ದಿವಸ ವಾಕಿಂಗ್ ಹೋಗ್ಬಿಟ್ರು. ಸಂಜೆ 6 ಗಂಟೆ ಆಗಿತ್ತು. 6 ಗಂಟೆ ಆಯ್ತು, ಚಳಿಗಾಲ. ಅವ್ರಿಗೇನು ನೋಡ್ಲಿಲ್ಲ, ಮೊದ್ಲೇ ಮಿಲಿಟರಿ ಅವರಲ್ವಾ. 6 ಗಂಟೆ ಸೂರ್ಯ ಅಸ್ತ ಆಗ್ತಾ ಇತ್ತು. ಅಲ್ಲೊಂದು ಬಾವಿ ಕಾಣಿಸ್ತಪ್ಪ ಅವ್ರಿಗೆ. ಬಾವಿ ಕಾಣಿಸ್ತು. ವಾಕ್ ಮಾಡಿ 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 ಅಡ್ಡಾಡಿ ಬೆವರು ಬಂದಿತ್ತು. ಈಜದಲ್ಲಿ ಬಹಳ ಖುಷಿ ಅವ್ರಿಗೆ. ಜಿಗಿದ್ರು ಬಾವಿಗೆ. 3 ಜನ ಬಾವಿಗೆ ಜಿಗಿದ್ರು. ಈಜಾಡಿದ್ರಪ್ಪ. ಮೇಲ್ ಬರಕ್ಕೆ ಅಂತ ನೋಡ್ತಾರೆ, ಮೆಟ್ಲೆ ಇಲ್ಲ ಬಾವಿಗೆ.
ಬಹಳ ಆಳವಾದ ಬಾವಿ. ಇವ್ರು ಏನು ವಿಚಾರ ಮಾಡಿರ್ಲಿಲ್ಲ. ಅದು ಕಾಡಲ್ಲಿ ಇದ್ದಿದ್ ಬಾವಿ. ಯಾರು ಕಟ್ಸಿದ್ರು, ಹೆಂಗ್ ಕಟ್ಸಿದ್ರು? ದೊಡ್ಡದಾಗ ಕಟ್ಸಿದ್ರು, ಮೆಟ್ಲೇ ಇರ್ಲಿಲ್ಲ. ವಿಚಾರ ಮಾಡಿದ್ರು, ಮೇಲ್ ಬರಕ್ ಪ್ರಯತ್ನ ಪಡ್ತಾರೆ, ಮತ್ ಬೀಳ್ತಾರೆ. ಆ ಕಲ್ಲು ಹಿಡ್ಕೊಂಡು ಹತ್ತಕ್ ಹೋಗ್ತಾರೆ, ಬೀಳ್ತಾರೆ. ಎಷ್ಟೊತ್ತಂತ ಈಜಾಡ್ತಾರೋ, ಎಷ್ಟೊತ್ತಂತ ಬಾವಿಲಿ ಇರ್ತಾರೆ. ರಾತ್ರಿ ಆಗ್ತಾ ಇದೆ, ಚಳಿ ಶುರುವಾಯ್ತು. ಅವರಿಗೆ ಗೊತ್ತಾಯ್ತು, ಇನ್ಮೇಲೆ ನಾವು ಇನ್ನೇನು ಬದುಕಲ್ಲ. ಯಾಕೆ ಇಲ್ಲಿ ಯಾರು ಬರಲ್ಲ ಕಾಡಿಗೆ, ನಮ್ನ ಯಾರು ತೆಗೆಯಲ್ಲ. ಇನ್ನು ಸಾಯೋದೇ ಗತಿ ಆಗತ್ತೆ. ಇನ್ನು ಕೊನೆಯದಾಗಿ ದೇವ್ರು ನೆನೆಸ್ಬಿಟ್ರಪ್ಪ ಅಂದೆ ಅವ್ನು ರಾಮಪ್ಪ ಇದ್ನಲ್ಲ, ಅವನಂದ ಮತ್ತೆ ಹಿಂದೂಗಳಿಗೆ ದೇವ್ರ ಕೊನೆಗೆ ಸಾಯುವಾಗ್ಲೂ ದೇವ್ರ ನೆನೆಸ ಸಾಯೋಣ, ಮುಂದಿನ ಜನ್ಮಕ್ಕಾದ್ರೂ ಒಳ್ಳೆ ಮತ್ತೆ ಭಾರತದಲ್ಲೇ ಹುಟ್ಟೋಣ ಅಂತ ಹೇಳ್ದೆ. ಇವನಿಗೆ ಪೂರ್ವಜನ್ಮದ ಬಗ್ಗೆ ವಿಶ್ವಾಸ. ಸರಿ, ಮೊದಲು ಇವನ್ ರಾಬಿನ್ಸ ಶುರು ಮಾಡ್ದ. ಓ ಮೈ ಗಾಡ್ ಸೇವ್ ಮೀ ಅಂತ ಮೇಲ್ ಕೈ ಮಾಡಿ ಅವನ್ ಗಾಡ್ ಬಂದೇ ಬಿಟ್ನಪ್ಪ. ಗಾಡ್ ಬಂದವನೇ ಅನಾಮತ್ತಾಗಿ ಇವನ್ ಎತ್ತಿ ಕಟ್ಟೆ ಮೇಲೆ ಇಟ್ಬಿಟ್ಟ. ಆಮೇಲೆ ಇವನಿದ್ನಲ್ಲ ರಹೀಮ, ಅವನ್ ಬಿಡ್ತಾನ. ಅಲ್ಲಾಹು ಅಕ್ಬರ್, ನನ್ನ ಕಾಪಾಡಮ್ಮ. ಅಲ್ಲನೂ ಬಂದೇ ಬಿಟ್ಟ, ಇವನು ಉಳಿಸ್ಬಿಟ್ಟ. ಇವನ್ ಸಲಹೆ ಕೊಟ್ಟಿದ್ನಲ್ಲ ರಾಮಪ್ಪ, ಅವನಿಗೆ ಚಿಂತೆ ಶುರು ಆಯ್ತು. ಯಾವ ದೇವ್ರ ನೆನಿಲಿ ನಾನು? ನಮ್ಮ ಅಪ್ಪನ ಮನೆ ದೇವ್ರ ನೆನಿಲ್ಲೋ, ಅವನ್ ಮನೆ ದೇವ್ರ ನೆನಿಲ್ಲೋ, ಅಥವಾ ನಾನ್ ನಂಬಿರೋ ಹನುಮಪ್ಪನ ನೆನಿಲ್ಲ? ಇಲ್ಲ, ಎಲ್ಲಾ ದೇವರಿಗಿಂತ ಮೊದಲು ಗಣಪತಿನೇ ಪೂಜಿಸ್ಬೇಕಂತೆ ಆದಿಯಲ್ಲಿ. ಒಂದಿಸುವೇನ ಆದಿಯಲ್ಲಿ ಗಣನಾಥನ ಅಂತಾರೆ ಪುರಂದರದಾಸರು. ಆದ್ರಿಂದ ಗಣಪತಿ ಬಪ್ಪ ಬಾರಪ್ಪ ಅನ್ನೋ. ಮತ್ತಿನ್ನು ಅಲ್ಲ ಬಂದ್ಮೇಲೆ ಗಾಡ್ ಬಂದ್ಮೇಲೆ ಗಣಪತಿನ ಬರ್ಲೇಬೇಕಲ್ಲ. ಬಂದನಪ್ಪ ಗಣಪತಿ. ಬಂದ್ ಏನ್ ಮಾಡ ಗೊತ್ತಾ? ಬಾವಿ ಕಟ್ಟೆ ಮೇಲೆ ನಿಂತು ಡ್ಯಾನ್ಸ್ ಮಾಡಕ್ ಶುರು ಮಾಡ. ಮಾರಾಯ, ಕೈ ಕಾಲು ನೋವಾಗಿತ್ತದ, ನನ್ ತೆಗಿಯೋ ಬೇಗ ಅಂದ. ಮಗನೇ, ಹೋದ್ ಸಾರಿ ಗಣಪತಿ ಹಬ್ಬದಲ್ಲಿ ನೀನ್ ನನ್ ನೀರಲ್ಲಿ ಹೋಗಿ ನೀವೇನ್ ಮಾಡಿದ್ದೆ ಹೇಳ? ನೀನ್ ಡ್ಯಾನ್ಸ್ ಮಾಡಿದ್ದಲ್ಲ, ಈಗ ನೀನೇ ಬಿದ್ದಿದೀಯ, ನಾನ್ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂದ. ಗೊತ್ತಾಯ್ತಾ? ಅದಕ್ಕೆ ಅಲ್ಲಪ್ಪ, ಪೂಜಿಸಿದ ದೇವರನ್ನ ವಿದ್ಯಾ ಬೇಡ್ಕೊಂಡು, ಕಡೆ ಕಾಪಿ ಹೊಡ್ಸಾದ್ರು ನನ್ ಪಾಸ್ ಮಾಡೋ ಗಣಪ್ಪ ಅಂತ ಬೇಡ್ಕೊಂಡು, ಮತ್ತ ಅದನ್ನೇ ನೀರೆಲ್ಲ ಕುಣಿತೀರಿ ಅಂತಂದ್ರೆ, ಡ್ಯಾನ್ಸ್ ಮಾಡ್ತೀರಿ, ನಿಮ್ಗೆ ಎಷ್ಟು ಶಾಣೆ ಇರ್ಬೇಕು. ಕಂಡಿಡ್ದವ್ರು ಯಾರದ್ನ? ಮೊದಲು ಇಷ್ಟಿರ್ಲಿ. ಬಾಲಗಂಗಾಧರ ತಿಲಕರು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ರು. ಅವರು ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ಗಣಪತಿ ಪೂಜೆನೆ ಅಂದ್ರೆ ಬ್ರಿಟಿಷರು ಕೈ ಹಾಕ್ತಿರ್ಲಿಲ್ಲ ಅವಾಗ. ನಮ್ಮ ಹಬ್ಬದ ವಿಚಾರಕ್ಕೆ, ನಮ್ಮ ವಿಚಾರಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಯಾಕಂದ್ರೆ ಗಲಾಟೆ ಜಾಸ್ತಿ ಆಗತ್ ಬೇಡ ಅಂತ ಹೇಳಿ ಬಿಡ್ತಿದ್ರು. ಧಾರ್ಮಿಕ ವಿಚಾರದಲ್ಲಿ ಕೈ ಹಾಕ್ತಿರ್ಲಿಲ್ಲ. ಹಂಗಾಗಿ ಗಂಗಾಧರ ತಿಲಕರು ಪೂಜೆ ಮಾಡ್ರಿ, ಗಣಪತಿ ಪೂಜೆ ಮಾಡ್ರಿ ಅಂತ ಇಟ್ರು. ಸ್ವಾತಂತ್ರ್ಯ ಬಂದ್ 78-79 ವರ್ಷದ ನಂತರ ಈಗ ಮಹಾರಾಷ್ಟ್ರ ಗಣಪತಿ ಹಬ್ಬ ನಾಡ ಹಬ್ಬ ಅಂತ ಮಾಡ್ಯಾರ. ಇಷ್ಟು ಹಾಳು ಮಾಡ್ತಾರೆ. ಪಟಾಕಿ, ಆಮೇಲೆ ಪರಿಸರ ನಾಶ ಮಾಡ್ತಾರೆ, ಮಣ್ಣು ತುಂಬ್ತಾರೆ ತಗೊಂಡೋಗಿ, ಆಮೇಲೆ ಸುಳ್ಳು ನಂಬಿಕೆಗಳನ್ನ ಹರಡ್ತಾರೆ. ಹಾಲು ಕುಡಿಸ್ತಂತಲ್ರಿ ಗಣಪತಿ ಒಂದ್ಸಾರಿ. ನೀವು ಕುಡಿಸಿದ್ರಂದ್ರ ಮಕ್ಳ? ಇಲ್ಲ, ನೀವೇನು ಹುಟ್ಟೆ ಹಿಡಿಯಲ್ ಬಿಡ. ಅವಾಗ ಬಹಳ ಹಿಂದೆ 95-96 ಅಂತ ಕಾಣಿಸುತ್ತದು. ಗಣಪತಿ ಹಾಲು ಕುಡಿತಾನಂತ ಹಬ್ಬಿಸ್ಬಿಟ್ರಪ್ಪ. ಮುಂಬೈನಲ್ಲಿ 1 ಲೀಟರ್ ಹಾಲು ಅವತ್ತಿನ ಕಾಲಕ್ಕೆ 18-20 ರೂಪಾಯಿ ಇದ್ದಿದ್ದು 200-250 ರೂಪಾಯಿ 1 ಲೀಟರ್ ಹಾಲು. ಎಲ್ರು ತಗೊಳ್ಳೋದು ಗಣಪತಿಗೆ ಕುಡಿಸೋದು. ಅದು ಜೀರ್ಣ ಆಗ್ಲಿಲ್ಲ ಗಣಪತಿಗೆ, ಬೇರೆ ಆಗ್ತಿತ್ತು, ಅದಕ್ಕೆ ಕೆಳಗಡೆ ಬಂದ್ಬಿಡ್ತಿತ್ತ. ಎಂತ ಮೂರ್ಖತನ, ಎಂತ ಮಳ್ಳತನ. ಇದಕ್ಕೆ ಸಮರ್ಥನೆ ಕೊಡೋದೇನು? ಪಟಾಕಿ ಹಾರಿಸ್ಬೇಡ್ರ ಅಂದ್ರೆ ಮುಸಲ್ಮಾನ್ ಹಾರಿಸ್ತಾರಲ್ಲ, ನೀವು ಕೇಳ್ತೀರಿ ನಮಗ? ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಎಲ್ರಿಗೂ ಹೇಳ್ತಾ ಇದೆ ಪಟಾಕಿ ಒಳ್ಳೇದಲ್ಲ. ಡೆಲ್ಲಿಲಂತೂ ಪಟಾಕಿ ನಿಷೇಧ ಮಾಡಿರ್ತಾರೆ. ಆದ್ರೆ ದೀಪಾವಳಿಲಿ, ಗಣಪತಿಲಿ ಇವ್ರು ಮುಸಲ್ಮಾನರು, ಹಿಂದೂಗಳು ಹೊಡಿತಾರೆ ಅಂತ ಅವ್ರು ಜಾಸ್ತಿ ಹೊಡಿಯೋದು, ಹಾರಿಸೋದು. ಅವ್ರು ಹಾರಿಸ್ತಾರೆ ಅಂತ ಇವ್ರು ಹಾರಿಸೋದು. ಕೆಟ್ಟವ್ರು ಯಾರಪ್ಪ? ನೀವೇ ಕೆಟ್ಟರಲ್ಲ, ನಿಮ್ ಪರಿಸರನೇ ಕೆಡಿಸ್ಕೊಂಡ್ರಲ್ಲ, ನಿಮ್ ಗಾಳಿನೇ ಕೆಡಿಸ್ಕೊಂಡ್ರಲ್ಲಪ್ಪ. ಅದಕ್ಕೆ ಒಳ್ಳೇದನ್ನ ಆದರ್ಶವಾಗಿ ಇಟ್ಕೊಳ್ಳೋಣ, ಕೆಟ್ಟದ್ದನ್ನ ಯಾಕೆ ಆದರ್ಶವಾಗಿ ಇಟ್ಕೋಬೇಕು? ಗಣಪತಿ ಪಟಾಕಿ ಯಾರ ಹೆಸರಲ್ಲಿ ಹೊಡೆದ್ರು ಒಳ್ಳೇದಲ್ಲ, ಅದು ಯಾರ ಹೆಸರು ಹೊಡೆದ್ರು ಒಳ್ಳೇದಲ್ಲ. ಅದಕ್ಕೆ ಇಂತಹ ದೇವತೆಗಳಿಂದ ಇವತ್ತಲ್ಲ ನೋಡಿ, ಶರಣರು 1000 ವರ್ಷದ ಮುಂದಕ್ಕೆ ಯೋಚನೆ ಮಾಡಿದ್ದಾರೆ. ಇವತ್ತೆಲ್ಲಾ ದೇವತೆಗಳ ಪೂಜೆ ವಿಕಾರ ರೂಪ ತಾಳ್ಬಿಟ್ಟಿದೆ. ಗಣಪತಿ ಹಬ್ಬದಲ್ಲಿ ತಗೊಂಡೋಗಿ ನೀರಿಗೆ ಮಣ್ಣನ್ನು ತುಂಬ್ತೀರಿ, ಇಷ್ಟೆಷ್ಟೋ ಕೆಜಿ.
ದುರ್ಗಾ ಪೂಜೆ ಮಾಡ್ತಾರೆ ಬಂಗಾಳದಲ್ಲಿ, ತಗೊಂಡಾಗ ಅವರು ನದಿಗೆ ವಿಸರ್ಜನೆ ಮಾಡ್ತಾರೆ ದುರ್ಗಾ ಮೂರ್ತಿಗಳನ್ನ. ಯಾಕೆ ವಿಸರ್ಜನೆ ಮಾಡ್ಬೇಕಪ್ಪ? ಯಾಕೆ ಮಣ್ಣಿನ ದುರ್ಗಾನ್ ಪೂಜೆ ಮಾಡ್ಬೇಕು? ಯಾಕೆ ಕಾಯಂ ಆಗಿರುವಂತಹ ದುರ್ಗಾ ಮೂರ್ತಿಯನ್ನು ಕಲ್ಲಲ್ಲಿ ಮಾಡಿಸ್ಕೊಂಡು ಪೂಜೆ ಮಾಡಿ ಇಟ್ಕೊಂಡ್ರಲ್ಲ. ಗಣಪತಿ ಪೂಜೆನೆ ಮಾಡ್ಬೇಕು ಅಂತಿದ್ರೆ ಕಲ್ಲಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರಿ, ಯಾರು ಬೇಡ ಅಂತಾರೆ? ನಿಮ್ ಧರ್ಮ, ನಿಮ್ಗೆ ಅನುಷ್ಠಾನ ಮಾಡಕ್ ಖುಷಿ ಇದ್ರೆ ಮಾಡ್ರಿ. ಆದ್ರೆ ಮಣ್ಣಲ್ಲಿ ಮಾಡಿ. ಇತ್ತೀಚೆಗಂತೂ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಳ್ಳೇದಲ್ಲ, ಅದು ಪೇಂಟಿಂಗ್ಸ್ ಒಳ್ಳೇದಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ವಿಷಕಾರಿ ಬಣ್ಣ ಹಚ್ಚಿರ್ತಾರೆ. ಅವನ್ನೆಲ್ಲ ತಗೊಂಡೋಗಿ ನೀರ್ಗೆ ಹಾಕಿ ಇವಾಗ ಬೆಂಗಳೂರಲ್ಲಿ ಸರ್ಕಾರ ಬ್ಯಾನ್ ಮಾಡಿದೆ. ಅಥವಾ ಬೆಂಗಳೂರು BBMP ಅವರು, ಕಾರ್ಪೊರೇಷನ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಿಮ್ಮ ಮನೇಲೆ ಗಣಪತಿದು ಮೂರ್ತಿನ ಬಕೆಟ್ ಅಲ್ಲಿ ಮುಳುಗಿಸ್ರಿ, ಬೆಳಿಗ್ಗೆ ತನಕ ಇಡ್ರಿ, ಸಾಯಂಕಾಲ ತಗೊಂಡೋಗಿ ಎಲ್ಲಾರು ಉದ್ಯಾನವನಕ್ಕೆ ಹಾಕಿ ಬರ್ರಿ ಅರಾಡಿನ ಅಂತ ಹೇಳ್ತಾರೆ. ಎಂತ ಹುಚ್ಚತನ! ಯಾವಾಗ ನಾವು ಬದಲಾವಣೆ ಆಗೋದು? ಯಾವಾಗ ಬದಲಾವಣೆ ಆಗೋದು? ಹಾಗಾದ್ರೆ ದೇವತೆಗಳ ಇವೆಲ್ಲ ಸುಳ್ಳೇನ್ರಿ? ಪಾರ್ವತಿ, ಸರಸ್ವತಿ, ಇನ್ನೊಂದು ಯಾವ್ದು, ಲಕ್ಷ್ಮಿ, ಇವು ಸಂಕೇತಗಳು. ಪ್ರತಿಯೊಬ್ಬರಿಗೂ 3 ಶಕ್ತಿ ಇದೆ. ಪ್ರತಿಯೊಬ್ಬರಿಗೂ 3 ಶಕ್ತಿ ಇದೆ. ಯಾವುದೇ ಕೆಲಸ ನಡಿಬೇಕಾದ್ರೆ, ಈಗ ನಾನು ಪ್ರವಚನ ಹೇಳ್ಬೇಕಾದ್ರೆ 3 ಶಕ್ತಿ ಇರ್ಬೇಕು ನನಗೆ. ಒಂದೇದು ಇಚ್ಛಾಶಕ್ತಿ ಇರ್ಬೇಕು. ಅಂದ್ರೆ ನಾನಿವತ್ತು ಪ್ರವಚನ ಮಾಡ್ಲೇಬೇಕು, ಮಳೆ ಬರಲಿ, ಚಳಿ ಆಗ್ಲಿ, ಏನಾರಾಗ್ಲಿ, ನಾನಿವತ್ತು ಪ್ರವಚನ ಮಾಡ್ಲೇಬೇಕು, 1 ತಿಂಗಳಲ್ಲಿ ಮಿಸ್ ಮಾಡಬಾರ್ದು, ಶ್ರಾವಣ ಮಾಸ ತಪ್ಪಿಸಬಾರ್ದು ಅನ್ನೋಂಥದ್ದು ಇಚ್ಛಾಶಕ್ತಿ. ಅದು ವಿಲ್ ಪವರ್ ಅಂತಾರೆ ಅದಕ್ಕೆ. ಆಮೇಲೆ ಎರಡನೇದು, ಪ್ರವಚನ ಮಾಡಕ್ ಬರೀ ಇಚ್ಛೆ ಇದ್ಬಿಟ್ಟು ಸಾಕಾಗಲ್ಲ, ಜ್ಞಾನ ಇರ್ಬೇಕಲ್ಲ. ಏನ್ ಹೇಳ್ಬೇಕು, ಹೇಗೆ ಹೇಳ್ಬೇಕು, ಯಾವ್ದನ್ನ ಯಾವಾಗ ಹೇಳ್ಬೇಕು, ಎಲ್ಲ ಜ್ಞಾನ ಇರ್ಬೇಕಲ್ಲ. ಇದಕ್ಕೇನಂತಾರೆ ಜ್ಞಾನಶಕ್ತಿ, ಸರಸ್ವತಿ. ಇನ್ನು ಅಲ್ಲಿಂದ ಮನಗೊಂಡಿ ಮಾಡಿ ಮಹಾಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ಸುಮಾರು ಒಂದು 14-15 ಕಿಲೋಮೀಟರ್ ಆಗುತ್ತೆ, 14 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಏನ್ ಬೇಕು? ಕಾರ್ ಬೇಕಲ್ಲ. ಕಾರ್ಗೆ ಏನ್ ಬೇಕು? ಡೀಸೆಲ್ ಬೇಕಲ್ಲ. ಡೀಸೆಲ್ ಹಾಕ್ಸಕ್ಕೆ ರೊಕ್ಕ ಬೇಕಲ್ಲ. ಅದೇ ಲಕ್ಷ್ಮಿ. ಯಾವ ಶಕ್ತಿ ಅಂತಾರೆ ಅದಕ್ಕೆ? ಕ್ರಿಯಾಶಕ್ತಿ. ಏನಂತಾರೆ ಅದಕ್ಕೆ? ಕ್ರಿಯಾಶಕ್ತಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಅದನ್ನೇ ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಅಂತ ಹೇಳಿದ್ರು. ಅವ್ರಿಗೆ ಮತ್ತೆ ಗಂಡಂದ್ರು ಬೇಕಲ್ಲ, ಮದುವೆ ಮಾಡಿದ್ರು. ಮನುಷ್ಯ ಮದುವೆ ಮಾಡ್ಕೊಂಡಲ್ಲ, ಹಂಗೆ ಇವನಿಗೂ ಅವ್ರಿಗೂ ಮದುವೆ ಮಾಡಿದ್ರು. ರುದ್ರ, ವಿಷ್ಣು, ಬ್ರಹ್ಮ. ವಾಸ್ತವಿಕವಾಗಿ ಇವ್ನು ಹುಡ್ಕೊಂಡು ಹೋದ್ರೆ ನಿಮ್ಗೆಲ್ಲೂ ಸಿಗಲ್ಲ. ಇವರು ಎಲ್ಲೂ ಸಿಗಲ್ಲ. ಕಷ್ಟಪಟ್ರೆ ಏನೋ ಕನಸಲ್ಲಿ ಮನಸ್ಸಲ್ಲಿ ಎಲ್ಲ ವಿಷ್ಣುನ ನೆನೆಸಿ ನೆನೆಸಿ ಸಹಸ್ರನಾಮ ಹೇಳಿ ಹೇಳಿ ಕನಸಲ್ಲಿ ಯಾವಾಗಾದ್ರೂ ನಿಮ್ ಚಿತ್ತನೆ ನಿಮಗೆ ತೋರಿಸುತ್ತಷ್ಟೇ. ನಿಮ್ ಚಿತ್ತನೆ ವಿಷ್ಣು ರೂಪ ತಾಳುತ್ತೆ, ನಿಮ್ ಚಿತ್ತನೆ ಕೃಷ್ಣ ರೂಪ ತಾಳುತ್ತೆ, ನಿಮ್ ಚಿತ್ತನೆ ಶಿವನ ರೂಪ ತಾಳುತ್ತೆ. ಆ ಶಕ್ತಿ ಇದೆ ನಿಮ್ ಚಿತ್ತಕ್ಕೆ, ಪ್ರತಿಯೊಬ್ಬರಿಗೂ ಇದೆ ಅದು. ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಶಕ್ತಿ, ಕ್ರಿಯಾಶಕ್ತಿ ಬರೀ ಹಿಂದೂಗಳಿಗೆ ಅಷ್ಟೇ ಇರಲ್ಲ, ಬರೀ ಲಿಂಗಾಯತರಿಗೆ ಅಷ್ಟೇ ಇರಲ್ಲ. ಮುಸಲ್ಮಾನ್ರಿರ್ಲಿ, ಕ್ರಿಶ್ಚಿಯನ್ರಿರ್ಲಿ, ಪಾರ್ಸಿಗಳಿರ್ಲಿ, ದೇವ್ರ ಒಪ್ಪವನಿರ್ಲಿ, ಒಪ್ಪಲಾರ್ದವನಿರ್ಲಿ, ಎಲ್ಲರಿಗೂ ಈ 3 ಶಕ್ತಿಗಳಿರ್ತಾವೆ. ಗುರುವಿನಲ್ಲಿ, ಸಾಧಕರಲ್ಲಿ ಅದು ಜಾಸ್ತಿ ಇರ್ತದ. ಈಗ ವಿಜ್ಞಾನಿಗಳ ಬಗ್ಗೆ ನೋಡ್ತೇವೆ. ಶುಭಾಂಶು ಶುಕ್ಲ ಆಕಾಶಕ್ಕೆ ಹೋದ, 15 ದಿನ ಆ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಆ ಪುಣ್ಯಾತ್ಮ ಅವ ಒಬ್ಬನೇ ಹೋಗಿರ್ಲಿಲ್ಲ, 5 ಜನ ಹೋಗಿದ್ರು. 5 ಜನ ಹೋಗಿದ್ರು. ಇವನು ಡ್ರೈವಿಂಗ್, ಪೈಲಟ್ ಕೆಲಸ ಮಾಡೋದು ರೂಢಿ ಇತ್ತು ಇವನಿಗೆ. ಜೊತೆ ವಿಜ್ಞಾನಿ, 2 ಇತ್ತು. ಏರ್ಫೋರ್ಸ್ ಅಲ್ಲಿ, ನಮ್ಮ ಏರ್ಫೋರ್ಸ್ ಅಲ್ಲಿ ಪೈಲಟ್ ಆಗಿದಾರ. ಅಲ್ಲಿ ಹೋಗಿ 15 ದಿವಸ ಇಟ್ಟು ಬಂದ್ರಲ್ಲ, ಅದೇನ್ ಸಾಮಾನ್ಯ ಇಚ್ಛಾಶಕ್ತಿ ಅಲ್ಲ. ಜೀವ ಪಣ ಇಟ್ಟಿರ್ಬೇಕು, ಯಾವಾಗಾದ್ರೂ ಸಾಯ್ಬೋದು. ಸುಸೂತ್ರ ಭೂಮಿಗೆ ತಲುಪೋ ತನಕ ಗ್ಯಾರಂಟಿ ಇಲ್ಲ. ಆಮೇಲೆ ಅಲ್ಲಿ ನಿಮ್ಮಂಗೆ ಈಗ ಶ್ರಾವಣ ಮಾಸದಲ್ಲಿ ಮಸ್ತ್ ಹುಗ್ಗಿ ಸಜ್ಜಕ ಹೊಡಿತೀವಲ್ಲ, ಹಂಗ್ ಬರಲ್ಲ ಅಲ್ಲಿ. ಅಲ್ಲಿ ಏನು ಬರೇ ಸ್ಪಿರುಲಿನ, ಕೊರೋಲಿನ ಅಂತ ಕೆಲವು ಮಾತ್ರೆಗಳು, ಕೆಲವು ಸ್ವಲ್ಪ ತಿಂಡಿ ತಿನಿಸು ಕೊಟ್ಟಿರ್ತಾರೆ, ಸ್ವಲ್ಪನೇ. ಅದನ್ನೇ ತಿನ್ಕೊಂಡು ಉಪವಾಸ ಇದ್ಕೊಂಡು ಸಂಶೋಧನೆ ಮಾಡ್ಕೊಂಡು ಬರ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬರ್ಬೇಕು. ಅದು ಬಹಳ ಪ್ರಬಲವಾದ ಇಚ್ಛಾಶಕ್ತಿ. ಅವ್ರಿಗೆ ಜಾಸ್ತಿ ಇಚ್ಛಾಶಕ್ತಿ ಇದೆ, ಗೊತ್ತಾಯ್ತಲ್ವಾ? ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯ ಹಿಂದೆ ದೇವತೆಗಳನ್ನು ಕಲ್ಪಿಸಿದ್ರು. ಪ್ರತಿಯೊಂದಕ್ಕೂ ದೇವತೆಗಳನ್ನು ಕಲ್ಪಿಸಿದ್ರು. ದುರ್ಗ ಹೇಳಿದ್ನಲ್ಲ, ಕೋಟೆ ಕಟ್ಟೋದು, ಆ ಕೋಟೆಯಲ್ಲಿ ಒಂದು ಹೆಣ್ಣು ಮೂರ್ತಿಯನ್ನು ಇಡೋದು, ದುರ್ಗಾದೇವಿ ಧಾರವಾಡದಲ್ಲಿ ಪ್ರಸಿದ್ಧ, ಹೌದಿಲ್ಲ?
ಅಂದ್ರೆ ಈ ರೀತಿ ಮಾಡೋದ್ರಿಂದ ನುಕ್ಸಾನ್ ಯಾರಿಗೆ ಅಂದ್ರೆ ಬೇರೆಯವ್ರಿಗಲ್ಲ. ಈಗ ಏನ್ರಿ ನಮ್ ದೇವ್ರಗಳ ಬಗ್ಗೆ ನೀವು ಬೈತಿರಲ್ಲ, ನಾವು ಬೈತಾ ಇಲ್ಲ. ನೀವ್ ಮಾಡ್ಕೊಳ್ಳೋರಿಗೆ ನಾವು ಬೇಡ ಅನ್ನಕ್ ಬರಲ್ಲ. ನಿಮಗೆ ಆಚಾರ ಸ್ವಾತಂತ್ರ್ಯ ಇದೆ, ನಿಮಗೆ ಸಂವಿಧಾನ ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದೆ. ನೀವ್ ಏನ್ ಬೇಕಾದ್ರೂ ಪೂಜೆ ಮಾಡ್ಬಹುದು, ಯಾರ ಹೆಸರು ಬೇಕಾದ್ರೂ ಗುಡಿ ಕಟ್ಟಬಹುದು. ಸಿನಿಮಾ ಆಕ್ಟರ್ಗಳ ಹೆಸರು ಗುಡಿ ಕಟ್ಟಿದಾರಲ್ರಿ, ಸಿನಿಮಾ ಆಕ್ಟರ್ಗಳ ಹೆಸರು ಗುಡಿ ಕಟ್ಟಿದ್ದಾರೆ, ಕ್ರಿಕೆಟಿಗರ ಹೆಸರು ಗುಡಿ ಕಟ್ಟಿದ್ದಾರೆ. ಇನ್ನು ಮುಂದೆ ರಾಜಕಾರಣಿಗಳ ಹೆಸರು ಗುಡಿ ಕಟ್ಟಬಹುದು, ಯಾರಾದ್ರೂ ಹುಚ್ಚಿಡ್ದವ್ರು. ಹಂಗೆ ನಾವಿಲ್ಲಿ ತಿಳ್ಕೋಬೇಕು, ಪೂಜೆ ಮಾಡಕ್ ಸ್ವಾತಂತ್ರ್ಯ ಇದೆ. ಆದ್ರೆ ನೀವು ಬದಲಾವಣೆ ಆಗಬೇಕು ಅಂದ್ರೆ ದೇವರ ಕಡೆಗೆ ಬರಬೇಕು. ದೇವರು ಅಂದ್ರೆ ನಿರಾಕಾರ. ಮತ್ತಂದ್ರೆ ನಿಮ್ ಲಿಂಗ ಏನ್ರಿ? ಇಷ್ಟಲಿಂಗ ಏನದು? ಇಷ್ಟಲಿಂಗ ದೇವರ ಕುರುಹು, ದೇವರ ಕುರು, ಸಿಂಬಲ್ ಆಫ್ ಯೂನಿವರ್ಸ್, ವಿಶ್ವದ ಕುರುಹು, ವಿಶ್ವಾತ್ಮನ ಕುರುಹು ಅಷ್ಟೇ. ಗೋಲಾಕಾರ ಇದೆ ಲಿಂಗ, ಅದನ್ನ ಪೂಜೆ ಮಾಡಿ ಮಾಡಿ ನೀವು ಅದರ ಶಕ್ತಿಯನ್ನು ತುಂಬಿಕೊಳ್ಬಹುದು. ನೀವು ಮೂರ್ತಿ ಪೂಜೆ ಮಾಡಿ ಮಾಡಿ ಶಕ್ತಿ ತುಂಬ್ಕೊಂತಿರೋ ಬಿಡ್ತಿರೋ ಗೊತ್ತಿಲ್ಲ. ಶರಣರೇನ್ ಹೇಳಿದ್ರು, ನೀನು ಮೂರ್ತಿಯನ್ನು ಗುಡಿಲಿಟ್ಟು ನೀನು ಆಚೆ ಹೋದೆ ಅಂದ್ರೆ ನಿನಗೆ ಆ ಶಕ್ತಿ ಬರಲ್ಲ ಅಂತ ಹೇಳೋದು. ಆ ಶಕ್ತಿ ಬರಲ್ಲ. ಲಿಂಗವನ್ನು ಸದಾ ದೇಹದ ಮೇಲೆ ಧರಿಸಿ ಪೂಜೆ ಮಾಡು, ಆದ ಚೈತನ್ಯ ಆಗಬಹುದು. ಗುರುವಿನ ಶಕ್ತಿ, ಶಿಷ್ಯನ ಭಕ್ತಿ ಎರಡೂ ಸೇರಿದ್ರೆ ಇಷ್ಟಲಿಂಗ ಜಾಗೃತ ಲಿಂಗ ಆಗಬಹುದು. ಆದ್ರಿಂದ ಇಷ್ಟಲಿಂಗವನ್ನು ಪೂಜೆ ಮಾಡ್ರಿ. ಜಂಗಮದಲ್ಲಿ ಜಂಗಮಕ್ಕೆ ಆ ಭಕ್ತಿಯನ್ನು ಸಲ್ಲಿಸ್ರಿ. ಅದಕ್ಕೆ ಲಿಂಗದ ಮುಖ ಜಂಗಮ ಅಂತ ಹೇಳಿದ್ರು. ಲಿಂಗದ ಮುಖ ಜಂಗಮ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮವೆಂದು ಸಕಲ ಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು. ಗೊತ್ತಾಯ್ತಲ್ವಾ? ಜಂಗಮ ಉಣ್ಣಂಗಿಲ್ಲ, ಲಿಂಗ ಉಣ್ಣಂಗಿಲ್ಲ, ಜಂಗಮಕ್ಕೆ ಉಣಿಸಬಹುದು. ಅದಕ್ಕೆ ಹೇಳಿದ್ರು ಲಿಂಗವನ್ನ ಪೂಜೆ ಮಾಡ್ಕೊಳ್ಳಿ. ಲಿಂಗವನ್ನಲ್ಲದೆ, ನಿರಾಕಾರ ಪರಮಾತ್ಮನನ್ನ ಅಲ್ಲದೆ ಇನ್ಯಾವುದನ್ನು ಮಾಡಿದ್ರು ಅದು ಸರಿಯಲ್ಲ. ಪರದೈವ ಅನ್ನೋದು ಪಾಪ. ಅದಕ್ಕೆ ಸತ್ಯಕ್ಕೆ ಹೇಳ್ತಾರೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಹಾಗಾದ್ರೆ ಪರಧನ, ಪರಸ್ತ್ರೀ, ಪರದೈವಂಗಳಿಗೆ ಅಳುಪದಿರ್ಪುದೇ ನೇಮ. ಅವ ಇಚ್ಛೆ ಮಾಡಬೇಡಿ. ಪರದೈವನ ಸಿಕ್ಕಾಪಟ್ಟೆ ದೇವರುಗಳನ್ನು ಇಟ್ಕೊಳಕ್ ಹೋಗ್ಬೇಡಿಪ್ಪ. ಇಷ್ಟಲಿಂಗ ದೀಕ್ಷೆ ತಗೊಳ್ಳಿ, ಇಷ್ಟಲಿಂಗವನ್ನು ಪೂಜೆ ಮಾಡ್ರಿ. ಅದು ಜಂಗಮ ಎಲ್ಲ. ಆಮೇಲೆ ನಿಮ್ ಮನೆ ದೇವ್ರ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತ ಇಟ್ಕೊಳ್ಳಿ. ಹುಟ್ಟಿದಾಗಿಂದ ಮನೆ ದೇವ್ರನ್ನ ನಡ್ಕೊಂಡಿದ್ದೇನೆ, ಇಷ್ಟಲಿಂಗದಲ್ಲೇ ಮನೆ ದೇವ್ರನ್ನ ಕಾಣ್ದೆ ಅಂದ್ರೆ ಶಾಂತ. ಅದಕ್ಕೆ ಅಂಕಿತಗಳನ್ನು ಕೊಟ್ಟರು. ಮನೆ ದೇವ್ರು ನೀನ್ ಬೇಕಾದ ಅಂಕಿತ ಇಟ್ಕೊಂಡು ನೀನ್ ಇಷ್ಟ ಗಣಪತಿ ಅಂತಾನೆ ಅನ್ಕೋ. ಗಣಪತಿ ಅಂದ್ರೆ ಅರ್ಥ ಚೆನ್ನಾಗಿದೆ ಹೆಂಗ್ ನೋಡ್ತಾ ಹೋದ್ರೆ. ಗಣ ಅಂದ್ರೆ ಏನಪ್ಪಾ? ಗಣ ಅಂದ್ರೇನು? ಸಮೂಹ, ಗುಂಪು. ಪತಿ ಅಂದ್ರೆ ಒಡೆಯ, ಗುಂಪಿಗೆ ಒಡೆಯ, ಸಮೂಹಕ್ಕೆ ಒಡೆಯ. ಈಗ ಮನೆಗೆ ಯಾರು ಯಜಮಾನ ಇರ್ತಾನಲ್ಲ ಅವನು. ಅದಕ್ಕೆ ನಿಮಗೆ ಈ ಸರಿ ನಿಜವಾಗೂ ಗಣಪತಿ ಭಕ್ತರಿದ್ದು ಬಸವ ಭಕ್ತರಾಗಿದ್ರೆ ನಿಮ್ ಗಣಪತಿ ಪೂಜೆಗೆ ಚ್ಯುತಿ ಬರ್ಲಾರ್ದಂಗೆ ನಾವೊಂದು ಹೇಳ್ಕೊಡ್ತೀವಿ. ಮಣ್ಣಿನ ಗಣಪತಿ ತರಬೇಡ್ರಿ, POP ಗಣಪತಿ ತರಬೇಡ್ರಿ. ಗಣಪತಿ ಹಬ್ಬದ ದಿವಸ ಹಬ್ಬ ಮಾಡ್ರಿ. ಬೇರೆಯವ್ರು ಏನೇನ್ ಮಾಡ್ತಾರಲ್ಲ, ಕಡುಬು ಮಾಡ್ರಿ, ಇನ್ನೇನ್ ಮಾಡ್ತೀರಾ, ಕಾಯಿ ಕಡುಬು ಮಾಡ್ರಿ, ವಡೆ ಮಾಡ್ರಿ, ಕಂದ ಬಜಿ ಮಾಡ್ರಿ, ಮಿರ್ಚಿ ಬಜಿ ಮಾಡ್ರಿ, ಮತ್ ಇನ್ನೇನೇನು ಮಾಡ್ಬೇಕು ಎಲ್ಲಾ ಮಾಡ್ರಿ. ಹೊಸ ಬಟ್ಟೆನೂ ತಗೊಂಬರ್ರಿ. ನಿಮ್ ಮನೆಗೆ ಯಾರು ಹಿರಿಯರು ಇರ್ತಾರಲ್ಲ, ಮನೆಗೆ ಹಿರಿಯರು, ಅವರೇ ನಿಮ್ಮ ಮನೆಯ ಗಣಪತಿ. ಅಪ್ಪ ಇದ್ರೆ ಅಪ್ಪ, ಅವ್ವ ಇದ್ರೆ ಅವ್ವ, ಅಜ್ಜ ಇದ್ರೆ ಅಜ್ಜ, ಅಜ್ಜಿ ಇದ್ರೆ ಅಜ್ಜಿ. ನೋಡ್ರಿ, ಗಣಪತಿ ನೀವು 5 ದಿವಸ ಅಲ್ಲ 9 ದಿವಸ ಪೂಜೆ ಮಾಡಿದ್ರು ಗಣಪತಿ ನಿಮ್ ಜೊತೆ ಮಾತಾಡಲ್ಲ. ಒಂದು 90 ವರ್ಷದ ಅಜ್ಜಿ ಅಂತ ಇಟ್ಕೊಳ್ರಿ, ಅದನ್ನೇ ಕುರ್ಚಿ ಮೇಲೆ ಕೂರಿಸ್ರಿ, ಸ್ನಾನ ಮಾಡಿಸ್ರಿ, ಹೊಸ ಬಟ್ಟೆ ತೊಡಸ್ರಿ. ಅಜ್ಜಿ ಕುತ್ಕೋ ಕುರ್ಚಿ ಮೇಲೆ ಅಂತ ಹೇಳ್ರಿ. ಅಪ್ಪ ಬ್ಯಾಡ್ಬಿಡ, ನಾನು ಇಲ್ಲ ನೀನ್ ಹಿರಿಯರದಿ ಕುತ್ಕೋ, ನಿನ್ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಆ ಅಜ್ಜಿ ಎಷ್ಟು ಖುಷಿ ಪಡ್ತಾಳೆ, ಎಷ್ಟು ಸಂತೋಷ ಪಡ್ತಾಳೆ, ಎಂತ ಆಶೀರ್ವಾದ ಸಿಗುತ್ತೆ. ಆಕೆನೆ ಗಣಪತಿ ತರ ಪೂಜೆ ಮಾಡ್ರಪ್ಪ, ಯಾರು ಬೇಡ ಅಂತಾರ.